ಎಲ್ರಿಗೂ ನಮಸ್ಕಾರ. ನೀವೇನಾದರೂ 2025 ಅಲ್ಲಿ ದಿ ಬೆಸ್ಟ್ ಜಾಬ್ ವೆಬ್ಸೈಟ್ ಹುಡುಕ್ತಾ ಇದ್ರೆ, ಏನಾದರೂ ಫ್ರೆಶರ್ಸ್ ಆಗಿದ್ರೆ ಮತ್ತೆ ಫ್ರೀಲಾನ್ಸರ್ಸ್ ಆಗಿದ್ರೆ, ನಿಮ್ಗೆಲ್ಲರಿಗೂ ಒಂದು ದಿ ಬೆಸ್ಟ್ ಟಿಪ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ಸೊ ಯಾವ್ದಪ್ಪ ಬೆಸ್ಟ್ ಜಾಬ್ ವೆಬ್ಸೈಟ್ ಇನ್ 2025 ಅಂತ. ನೀವೇನಾದ್ರೂ ಫ್ರೆಶರ್ಸ್ ಆಗಿದ್ರೆ ನಿಮ್ಗೊಂದು ಟಿಪ್ಸ್ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ನಿಮ್ಗೇನಾದ್ರೂ ಮೇಲ್ಸ್ ಬಂದ್ರೆ ಕಂಪ್ನಿ ಕಡೆಯಿಂದ, ಮತ್ತೇನಾದ್ರೂ ನಿಮ್ಗೆ ಕಾಲ್ಸ್ ಬಂದ್ರೆ ಕಂಪ್ನಿ ಕಡೆಯಿಂದ, ನಾನು TCS ಅದು ಇದು ಅನ್ಕೊಂಡ್ ಕಾಲ್ ಮಾಡ್ಬಿಟ್ಟು ಅವ್ರು ನಾವು ನಿಮ್ಗೆ ಜಾಬ್ ಕೊಡಿಸ್ತೀವಿ, ಇಂಟರ್ವ್ಯೂ ಮಾಡಿಸ್ತೀವಿ, ಬಟ್ ನೀವು ನಮ್ಗೆ 5,000 6,000 ಪೇ ಮಾಡ್ಬೇಕಾಗತ್ತೆ, ಮತ್ತೆ 5-6 PDF ಎಲ್ಲ ಕಳಿಸ್ತಾರೆ. ಸೊ ಆ ತರದ್ದು ಎಲ್ಲ ಫೇಕ್ ಆಗಿರುತ್ತೆ. ಬಿಕಾಸ್ ಯಾವುದೇ ಕಂಪ್ನಿ ಆಗಿರ್ಲಿ, ನಿಮ್ಗೆ ಏನಾದ್ರು ಒಂದು ಜಾಬ್ ಕೊಡ್ಬೇಕಾದ್ರೆ ಅವ್ರು ನಿಮ್ಗೆ ಯಾವುದೇ ತರಹದ ಅಮೌಂಟ್ ಇಸ್ಕೊಳಲ್ಲ. ಅಂಡ್ ಮತ್ತೆ ಕನ್ಸಲ್ಟೆನ್ಸಿ ಆಗಿದ್ರು ಅವ್ರಿಗೆ ಅಮೌಂಟ್ ಕೊಡ್ತಾರೆ. ಆಕ್ಚುಲಿ ಕಂಪ್ನೀಸ್ದವರು ಯಾರು ಅಮೌಂಟ್ ಇಸ್ಕೊಳಲ್ಲ. ಸೊ ಅಂತದಕ್ಕೆಲ್ಲ ಫೇಕ್ ಹೋಗಕ್ ಹೋಗ್ಬೇಡಿ. ವಾಟ್ಸಪ್ ಅಲ್ಲಿ ನಿಮ್ಗೆ ಏನಾದ್ರು ಫೇಕ್ ಕಾಲ್ ಮೆಸೇಜಸ್ ಬಂದ್ರೆ ಬ್ಲಾಕ್ ಮಾಡಿ, ತಲೆ ಕೆಡ್ಸ್ಕೋಬೇಡಿ. ಅದಕ್ಕೆ ತಲೆಯಲ್ಲಿ ಕೊರಿತಾನೆ ಇರುತ್ತೆ, ದೊಡ್ಡ ದೊಡ್ಡ ಕಂಪ್ನಿ ನಾನು ಮಿಸ್ ಮಾಡಿದೆ ಅಂತ. ಸೊ ಅದನ್ನೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಮತ್ತೆ ನಿಮ್ಗೆ ಬೆಸ್ಟ್ ಜಾಬ್ ವೆಬ್ಸೈಟ್ ಯಾವ್ದಂತ ನೋಡೋಣ. ಫಸ್ಟ್ ಒನ್ ನಾನು ಲಿಂಕ್ಡ್ಇನ್ ಬಗ್ಗೆ ಹೇಳ್ತೀನಿ. ಲಿಂಕ್ಡ್ಇನ್ ಇಸ್ ದ ಬೆಸ್ಟ್ ಫಾರ್ ಎವ್ರಿ ಜಾಬ್ ಸರ್ಚಿಂಗ್ ಪೀಪಲ್. ಯಾಕಂದ್ರೆ ಇಲ್ಲಿ ನಿಮ್ಗೆ ಯಾರ್ಯಾರು ಸಿಗ್ತಾರೆ ಅಂತಂದ್ರೆ, ಕಂಪ್ನಿ ಎಂಪ್ಲಾಯೀಸ್ ಲಿಂಕ್ಡ್ಇನ್ ಮಾಡಿರ್ತಾರೆ, CEOs ಲಿಂಕ್ಡ್ಇನ್ ಮಾಡಿರ್ತಾರೆ, HRs, ಎವ್ರಿ ಒನ್ ಯೂಸ್ ಲಿಂಕ್ಡ್ಇನ್. ಸೊ ನೀವು ಪ್ರೊಫೈಲ್ ಇವತ್ತೇ ಕ್ರಿಯೇಟ್ ಮಾಡಿ. ನೀವು ಪರವಾಗಿಲ್ಲ, ನೀವು 3-4 ಮಂತ್ಸ್ ಬಿಟ್ಟು ಜಾಬ್ ಹುಡುಕ್ತೀನಿ ಅಂದ್ರು ಇವತ್ತೇ ಕ್ರಿಯೇಟ್ ಮಾಡಿ. ಡೈಲಿ ಆದಷ್ಟು ಕನೆಕ್ಷನ್ಸ್ ನ ಕಳಿಸಿ, ಅದು ಒಳ್ಳೇದು. ಯಾಕಂದ್ರೆ ನೀವು ಜಾಬ್ ಸರ್ಚ್ ಮಾಡ್ಬೇಕಾದ್ರೆ ಯಾರಾದ್ರೂ ಪೋಸ್ಟ್ ಮಾಡ್ಬೋದು, ಇಲ್ಲ ನಿಮ್ ಪೋಸ್ಟ್ ನೋಡಿ ಅವ್ರು ನಿಮ್ಗೆ ನಿಮ್ ಪ್ರೊಫೈಲ್ ನೋಡ್ಬಿಟ್ಟು ಅವ್ರು ನಿಮ್ಗೆ ಅಪ್ರೋಚು ಮಾಡ್ಬೋದು. ಸೊ ಒಳ್ಳೆ ಪ್ರೊಫೈಲ್ ಮೇಂಟೈನ್ ಮಾಡಿ ಲಿಂಕ್ಡ್ಇನ್ ಅಲ್ಲಿ. ಮತ್ತೆ ಓಪನ್ ಟು ವರ್ಕ್ ಅಂತ ಒಂದು ಪ್ರೊಫೈಲು ಕೂಡ ಹಾಕೊಳ್ಳಿ. ದಟ್ ವಿಲ್ ಆಲ್ಸೋ ಹೆಲ್ಪ್. ಮತ್ತೆ ನಿಮ್ ಸ್ಕಿಲ್ಸ್ ಎಲ್ಲ ಅಪ್ಡೇಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಸ್ಕಿಲ್ಸ್ ಅಲ್ಲಿ ಇದ್ದಲ್ಲಿ ನಿಮ್ಗೆ ಏನ್ ಸ್ಕಿಲ್ಸ್ ಗೊತ್ತಿದೆಯೋ, ಫಾರ್ ಎಕ್ಸಾಂಪಲ್ ನಾನು ಈಗ ಡೆವಾಪ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂದ್ರೆ ಡೆವಾಪ್ಸ್ ಬಗ್ಗೆ ಸಮ್ ಸ್ಕಿಲ್ಸ್ ನಾನು ಆಡ್ ಮಾಡ್ಲೇಬೇಕಾಗುತ್ತೆ. ಯಾವ್ದಾದಂದ್ರೆ ಲೈಕ್ ಟೆರಾಫಾರ್ಮ್, ಕ್ಯೂಬರ್ನೆಟಿಸ್, CI/CD, ಗೀಟ್ ಅಂತ ಎಲ್ಲ ಸ್ಕಿಲ್ಸ್ ನ ಆಡ್ ಮಾಡ್ಲೇಬೇಕಾಗತ್ತೆ. ಬಿಕಾಸ್ ಅದು ನಮ್ಗೆ ಬೇರೆದವ್ರಿಗೆ ಜಾಬ್ ಸರ್ಚ್ ಮಾಡ್ಬೇಕಾದ್ರೆ ನಮ್ ಸ್ಕಿಲ್ಸ್ ಟಾಪ್ ಅಲ್ಲಿ ಬರಕ್ ತುಂಬಾ ಇಂಪಾರ್ಟೆಂಟ್ ಕೆಲಸ ಮಾಡುತ್ತೆ. ಮತ್ತೆ ನೌಕರಿ ಒನ್ ಈಸ್ ಆಲ್ಸೋ ಪಾಪ್ಯುಲರ್ ಫಾರ್ ಇಂಡಿಯನ್ IT ಜಾಬ್ಸ್. ಇದನ್ನ ನಾನು ನಿಮ್ಗೆ ಒಂದು ಡೆಮೋ ತೋರಿಸ್ಬಿಟ್ಟು ಇದ್ರಲ್ಲಿ ನಿಮ್ಗೆ ಸಮ್ ಟಿಪ್ಸ್ ಹೇಳ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ನೌಕರಿ ಕೂಡ ಬೆಸ್ಟ್ ಫಾರ್ ಎ ಜಾಬ್ ಸರ್ಚ್ ಅಂತ. ಮತ್ತೆ ಥರ್ಡ್ ಒನ್ ಹೈ ರಿಸ್ಕ್ ತುಂಬಾನೇ, ನನಗೂ ಜಾಬ್ ಸರ್ಚ್ ಮಾಡಕ್ ತುಂಬಾನೇ ಇಂಪಾರ್ಟೆಂಟ್ ಆಗಿ ವರ್ಕ್ ಮಾಡ್ತು. ನಾನು ನಿಮ್ಗೆ ಇಲ್ಲಿ ಮೇಲ್ ತೋರಿಸ್ತೀನಿ. ಇದರಲ್ಲಿ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ, ತುಂಬಾ ಜಾಬ್ಸ್ ನೋಟಿಫಿಕೇಶನ್ಸ್ ಬರುತ್ತೆ. ಮತ್ತೆ ನೀವು ಡೈರೆಕ್ಟ್ HR ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು. ಮತ್ತೆ ಸ್ಟಾರ್ಟ್ಅಪ್ ಜಾಬ್ಸ್ ಕಂಪ್ನೀಸ್ ಇದರಲ್ಲಿ ಇದನ್ನ ತುಂಬಾ ಯೂಸ್ ಮಾಡ್ತಾರೆ ಆಕ್ಚುಲಿ ಇದನ್ನ. ಸೊ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ತುಂಬಾನೇ ಮೇಲ್ಸ್ ಬರುತ್ತೆ. ಇದನ್ನ ಬೇಕಿದ್ರೆ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಹೈಬ್ರಿಡ್ ಇದೆಲ್ಲ ಇಲ್ಲಿ ಅಪ್ಲೈ ಕೂಡ ಮಾಡ್ಬೋದು. ಇದು ಆಕ್ಚುಲಿ ಸ್ಟಾರ್ಟ್ಅಪ್ಸ್ ಕಂಪ್ನೀಸ್ ತುಂಬಾನೇ ಯೂಸ್ ಮಾಡುತ್ತೆ ಈ ವೆಬ್ಸೈಟ್ ನ. ನಿಮ್ಗೆ ಮತ್ತೆ ಚಾಟ್ ಆಪ್ಷನ್ ಇದೆ, ನೋಟಿಫಿಕೇಶನ್ ಆಪ್ಷನ್ಸ್ ಇದೆ, ಮತ್ತೆ ನಿಮ್ಗೆ ಆಪ್ಷನ್ಸ್ ಬರುತ್ತೆ. ಇದರಿಂದಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ. ಡೆವಾಪ್ಸ್ ಸಾರಿ ಲೈಕ್ ಇಲ್ಲೆಲ್ಲ ಜಾಬ್ಸ್ ನೋಡ್ಬೋದು, ಫೋನ್. ಸೊ ಇದೆಲ್ಲ ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಇಲ್ಲಿ ನಿಮ್ಗೆ ಇದು ಈಸಿಯಾಗಿ ಕಾಲ್ಸ್ ಬರುತ್ತೆ. ಸೊ ಇದು ಕೂಡ ನನಗೆ ಹೆಲ್ಪ್ ಮಾಡ್ತು. ಮತ್ತೆ shine.com is also the best website for a job applications. ಸೊ shine.com ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ರೆಸ್ಯೂಮ್ ಅಪ್ಡೇಟ್ ಮಾಡಿ, ಸ್ಕಿಲ್ಸ್ ಅಪ್ಡೇಟ್ ಮಾಡಿ. ಇಂಡಿಡ್ ಅದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಗ್ಲೋಬಲ್ ಪ್ಲಸ್ ಇಂಡಿಯನ್ ಮಿಕ್ಸ್ ಇದೆ. ಗ್ಲೋಬಲ್ ನೀವು ಔಟ್ ಆಫ್ ಇಂಡಿಯಾ ಏನಾದ್ರೂ ಜಾಬ್ಸ್ ನೋಡ್ತಿದ್ದೀನಿ ಅನ್ನೋರ್ಗೆ ಇಂಡಿಡ್ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತೆ ಇಂಟರ್ನ್ ಶಾಲಾ
ಸೊ ಓಕೆ, ಇದು ಫ್ರೆಶರ್ಸಿಗೆ ತುಂಬಾ ಹೆಲ್ಪ್. ಇಂಟರ್ನ್ಶಿಪ್ ಮಾಡೋರ್ಗೆ, ಫ್ರೆಶರ್ಸ್ಗೆ, ಮತ್ತೇನಾದ್ರು ಲರ್ನ್ ಮಾಡ್ತೀನಿ ಅಂದವ್ರಿಗೆ ಈ ವೆಬ್ಸೈಟ್ ದಿ ಬೆಸ್ಟ್. ಮತ್ತೆ ಪಾರ್ಟ್ ಟೈಮ್ ಜಾಬ್ ಮಾಡೋರ್ಗೂ ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇಲ್ಲೇ ಇದೆ ನೋಡಿ. ಸೊ ಫಸ್ಟ್ ಫಾರ್ ಫ್ರೆಶರ್ಸ್ ಜಾಬ್ ಇಂಟರ್ನ್ಶಿಪ್ ಆಫ್, ಸೊ ಇದಕ್ಕೆ ಟ್ರೈ ಮಾಡಿ ಈ ವೆಬ್ಸೈಟ್ಗೂ. ಮತ್ತೆ ಇದನ್ನ ಬಿಟ್ರೆ ನೆಕ್ಸ್ಟ್ ಒನ್ freelancer.in ಅಂಡ್ ಗಿಗ್ಸೈಟ್. ಈ ಈ ವೆಬ್ಸೈಟ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಫ್ರೀಲಾನ್ಸಿಂಗ್ ನಾನು ಎಲ್ಲೂ ಜಾಬ್ ಹೋಗಲ್ಲಪ್ಪ ಮನೆಯಲ್ಲೇ ಮಾಡ್ತೀನಿ, ನಿಮ್ ಸ್ಕಿಲ್ಸ್ ಇದೆ ಫ್ರೀಲಾನ್ಸಿಂಗ್ ಮಾಡೋರ್ಗೆ ಅಂತಂದ್ರೆ ಈ ವೆಬ್ಸೈಟ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ನಿಮ್ ಪ್ರೊಫೈಲ್ ಏನಾದ್ರೂ ಈ ನೌಕರಿ, ಲಿಂಕ್ಡ್ಇನ್ ಇದ್ರಲ್ಲೆಲ್ಲ ಹೈಯರ್ ಆಗ್ಬೇಕಂತಂದ್ರೆ ನೀವು ಡೈಲಿ 1 hour ಇಡ್ಲೇಬೇಕು. ಸೊ 1 hour ನೀವು ಪ್ರೊಫೈಲ್ ಡೈಲಿ ಮಾರ್ನಿಂಗ್ ಲೈಕ್ 7 to 8, 8 to 9 ಟೈಮ್ ನೋಡ್ಕೊಂಡು ನೀವು ಪ್ರೊಫೈಲ್ ನ ಡೈಲಿ ರೆಸ್ಯೂಮ್ ಒಂದ್ಸಲಿ ನೀವು ಪ್ರೊಫೈಲ್ ಕ್ರಿಯೇಟ್ ಮಾಡಿ ಎಲ್ಲ ಸ್ಕಿಲ್ಸ್ ಎಲ್ಲ ಅಪ್ಡೇಟ್ ಮಾಡಿ ಇಟ್ಟಿರಿ. ಮಾಡ್ದಂಗೆ ಅವ್ರಿಗೆ ಗೊತ್ತಾಗುತ್ತೆ. ಲೈಕ್ ನೀವು 1 month ಇಂದ ಅಪ್ಡೇಟ್ ಮಾಡ್ಬಿಟ್ಟು ಅಯ್ಯೋ ನಾ ಪ್ರೊಫೈಲೇ ಕ್ರಿಯೇಟ್ ಮಾಡೀನಿ ಕಾಲೇ ಬರ್ತಿಲ್ಲ ಅಂದ್ರೆ ಇದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ವರ್ಕ್ ಆಗಕ್ಕೆ. ಸೊ ಇದು ಜಾಬ್ ಪೋರ್ಟಲ್, ಇದು ರೀಸೆಂಟ್ ಅಪ್ಡೇಟ್ ಅನ್ನೇ ಅವ್ರಿಗೆ ತೋರಿಸುತ್ತೆ. ಸೊ ಡೈಲಿ ಮಾರ್ನಿಂಗ್ ಕೆಲಸ ನಿಮ್ದು ಏನು ಮಾಡ್ಬೇಡಿ, ಅಪ್ಡೇಟ್ ಅಂತಂದ್ರೆ ಎಲ್ಲ ಸ್ಕಿಲ್ಸ್ ಅವನ್ನೆಲ್ಲ ಸ್ಟಾರ್ಟಿಂಗ್ ಇಂದ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ರೆಸ್ಯೂಮೆ ಡಿಲೀಟ್ ಮಾಡ್ಬಿಟ್ಟು ರೆಸ್ಯೂಮೆ ಮತ್ತೆ ಅಪ್ಲೋಡ್ ಮಾಡಿ, ಅದು ರೀಸೆಂಟ್ ಅಪ್ಡೇಟ್ ಅಂತಾನೆ ತೋರಿಸುತ್ತೆ. ಟುಡೇ ಇವತ್ತಿನ ಡೇಟು ಟೈಮಿಂಗ್ಸ್ ಎಲ್ಲ ತೋರಿಸುತ್ತೆ. ಸೊ ನಿಮ್ ಟಾಪ್ ಅಲ್ಲಿ ನಿಮ್ದೇನಾದ್ರೂ ರೆಸ್ಯೂಮೆ ಟಾಪ್ ಅಲ್ಲಿ ಬರ್ಬೇಕಪ್ಪ ಅಂತಂದ್ರೆ ನೀವು ಡೈಲಿ ಮಾರ್ನಿಂಗ್ ಅಪ್ಡೇಟ್ ಮಾಡ್ಲೇಬೇಕು. ಇಲ್ಲ ವೀಕ್ಲಿ ಟ್ವೈಸ್ 2 times 3 times ಆದ್ರೂ ಅಪ್ಲೋಡ್ ಮಾಡ್ಲೇಬೇಕು. ಮತ್ತೆ ಬನ್ನಿ, ಫ್ರೆಶರ್ಸ್ ನೌಕರಿ ಜಾಬ್ ಹುಡುಕ್ತಾ ಇದ್ರೆ ನಿಮ್ಗೆಲ್ಲರಿಗೂ ಯಾವ ತರ ನೌಕರಿ ಅಪ್ಡೇಟ್ ಮಾಡೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವ ತರ ಏನ್ ಸೆಟ್ಟಿಂಗ್ಸ್ ನ ಓಪನ್ ಮಾಡ್ಬೇಕು ಎಲ್ಲ ನಿಮ್ಗೆ ಹೇಳ್ತೀನಿ. ಬನ್ನಿ ನೋಡೋಣ. ಓಕೆ, ಈಗ Naukri.com ಈ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋಣ. ನೌಕರಿ, ಜಸ್ಟ್ ಎಂಟರಿಂಗ್ Naukri.com. ಇಲ್ಲಿ ಎಲ್ಲ ಕೇಳ್ತಿದೆ, ಬಟ್ ನಾನು ಡೈರೆಕ್ಟ್ ಗೂಗಲ್ ಇಂದ ಲಾಗಿನ್ ಆಗ್ತೀನಿ. ಸೊ ದಿಸ್ ಈಸ್ ಹೌ ಐ ಲಾಗ್ ಇನ್. ಓಕೆ, ಆಯ್ತಾ, ನಂದೊಂದು ಅಕೌಂಟ್ ಕ್ರಿಯೇಟ್ ಆಯ್ತು. ಸೊ ಈಗ ನಾನು ಪ್ರೊಫೈಲ್ ನ ಎಡಿಟ್ ಮಾಡ್ಬೇಕು. ಇಲ್ಲಿ ಬಂದು ಏನಾದ್ರು ಲೈಕ್ ನಿಮ್ ನೇಮ್ ಹಾಕಿ, ಏನಾದ್ರು ನಿಮ್ ನೇಮ್ ಏನಿರುತ್ತೋ ಅದನ್ನ ಹಾಕಿ. ಮತ್ತೆ ಫ್ರೆಶರ್ಸ್ ಇದ್ರೆ ಫ್ರೆಶರ್ಸ್, ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್, ಔಟ್ಸೈಡ್ ಇಂಡಿಯಾನೋ ಇನ್ಸೈಡ್ ಇಂಡಿಯಾನೋ, ಕಂಟ್ರಿ ಲೈಕ್ ಬೆಂಗಳೂರು ಅಂತ ಕೊಡಿ. ಇಲ್ಲಿ ಮೊಬೈಲ್ ಹಾಕಿ, ನಿಮ್ ಮೇಲ್ ಹಾಕಿ. ಮತ್ತೆ ಇದು ಇಂಪಾರ್ಟೆಂಟ್, ಈ ಸೆಟ್ಟಿಂಗ್ಸ್ ಆನ್ ಮಾಡ್ಲೇಬೇಕು. ಅವೈಲೇಬಿಲಿಟಿ ಟು ಜಾಯಿನ್, ನೀವು ಯಾವಾಗ ಜಾಯಿನ್ ಆಗ್ತೀರಾ ಅಂತ. ಅದರ್ಸ್ 15 days or less ಕೊಡಿ, ಅಂದ್ರಷ್ಟೇ ನಿಮಗೆ ಕಾಲ್ ಬರುತ್ತೆ. ನೀವು 1 month ಇದನ್ನ ಆನ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಕಾಲೇ ಬರಲ್ಲ ಆಲ್ಮೋಸ್ಟ್. ಯಾಕಂದ್ರೆ ಅವರು ಯಾರು 15 days ಅಲ್ಲಿ 1 month ಅಲ್ಲಿ ಜಾಯ್ನ್ ಆಗ್ತಿರ್ತಾರೆ ಅವರು ನೋಡ್ತಾರೆ. ಸೊ 15 days or less ಕೊಟ್ಬಿಟ್ಟು ಸೇವ್ ಮಾಡಿ. ಸೊ ಈ ಸೆಟ್ಟಿಂಗ್ಸ್ ಎಲ್ಲ ನಿಮ್ಗೆ ಇಲ್ಲಿ ಕಾಣುತ್ತೆ. ಪ್ರೊಫೈಲ್ ಲಾಸ್ಟ್ ಅಪ್ಡೇಟ್ ಟುಡೇ ಅಂತ ಇದೆಲ್ಲ ಇದೆ ಇಂಪಾರ್ಟೆಂಟ್. ಸೊ ನಾನು ಅದಕ್ಕೆ ಹೇಳಿದ್ದು ಡೈಲಿ ಮಾರ್ನಿಂಗ್ ನೀವು ಅಪ್ಡೇಟ್ ಮಾಡ್ಲೇಬೇಕು ಅಂತ. ಮತ್ತೆ ಇಲ್ಲಿ ಬಂದ್ರೆ ಸ್ವಲ್ಪ ಕೆಳಗ್ ಬಂದ್ರೆ ರೆಸ್ಯೂಮೆ ಅಪ್ಲೋಡ್ ಮಾಡಿ ನೀವು ಇಲ್ಲಿ ಯಾವ್ದೋ ರೆಸ್ಯೂಮೆ ಅಂತ. ಮತ್ತೆ ರೆಸ್ಯೂಮೆ ಹೆಡ್ಲೈನ್, ಇಲ್ಲೆಲ್ಲ ನಾನು ಸ್ವಲ್ಪ ಈ ರೆಸ್ಯೂಮೆ ಹೆಡ್ಲೈನ್ ಬಂದು ಈ ತರ ಹೆಡ್ಲೈನ್ ಹಾಕಿ ಹೈಲೈಟ್ ಆಗೋ ತರ. ಮತ್ತೆ ಆಯ್ತಾ, ಕೀ ಸ್ಕಿಲ್ಸ್ ಇದು ಇಂಪಾರ್ಟೆಂಟ್, ಇದನ್ನ ಮಿಸ್ ಮಾಡ ಬರೀ ಡೆವಲಪ್ಸ್ ಹಾಕಿ ಕೈ ಬಿಡ್ತೀನಿ, ಡೆವಲಪ್ಸ್ ಅಂತ ಹಾಕಿ ಅಷ್ಟೇ ಕೈ ಬಿಡ್ಬೇಡಿ. ನೀವು ಇಲ್ಲಿ ಆಲ್ಮೋಸ್ಟ್ ನಿಮ್ಗೆ ಏನೇನ್ ಗೊತ್ತು ಅದನ್ನೆಲ್ಲ ಆಡ್ ಮಾಡಿ. ಲೈಕ್ ಬಿಲ್ಡ್, IAC, ರಿಲೀಸ್, ಸಮ್ SRE, ನಿಮ್ಗೇನ್ ಗೊತ್ತು. ಟೆರಾಫಾರ್ಮ್ ಗೊತ್ತಿದ್ರೆ ಟೆರಾಫಾರ್ಮ್, AWS,
ಮತ್ತೆ ಕ್ಯೂಬರ್ನೆಟೀಸ್ ಇದೆಲ್ಲ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ಆಡ್ ಮಾಡೋದು ಮರಿಬೇಡಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ನೀವು ಇಲ್ಲಿ ಸ್ಕಿಲ್ಸ್ನ ಇಂಪಾರ್ಟೆಂಟ್ ಸ್ಕಿಲ್ಸ್ನ ಹಾಕ್ಲೇಬೇಕು. ಇದು ರಿಕ್ರೂಟರ್ಗೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಪ್ರೊಫೈಲ್ನ ಶಾರ್ಟ್ ಲಿಸ್ಟ್ ಮಾಡೋಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಮತ್ತೆ ಇಲ್ಲಿ ಬಂದರೆ ಆ್ಯಡ್ ಎಂಪ್ಲಾಯ್ಮೆಂಟ್, ಇಲ್ಲಿ ಬಂದು ನಾನು ಕರೆಂಟ್ ಎಂಪ್ಲಾಯ್ಮೆಂಟ್ ನೋ ಇಂಟರ್ನ್ಶಿಪ್ ಫುಲ್ ಟೈಮ್. ಇಲ್ಲಿ ಕೀ ಸ್ಕಿಲ್ಸ್ ಆದಮೇಲೆ ಇಲ್ಲಿ ಎಜುಕೇಶನ್ ಹಾಕಿ, ನಿಮ್ದು ಏನೇನು ಎಜುಕೇಶನ್ ಕಂಪ್ಲೀಟ್ ಆಗಿದೆ ಅಂತ. ಸೊ ಆ್ಯಡ್ ಎಜುಕೇಶನ್ ಕೊಟ್ಬಿಟ್ಟು ಇಲ್ಲಿ ಡೀಟೇಲ್ಸ್ ಹಾಕಿ. ಮತ್ತೆ ಐ ಟಿ ಸ್ಕಿಲ್ಸ್, ಇಲ್ಲಿನ ಐ ಟಿ ಸ್ಕಿಲ್ಸ್ ಇಲ್ಲೂ ಮೆನ್ಷನ್ ಮಾಡಿ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಡೆವಲಪ್ಸ್ ಅಂತ ಹಾಕಿ. ಸಾಫ್ಟ್ವೇರ್ ವರ್ಷನ್ ಇದೇನು ಬೇಡ, ಆಪ್ಷನಲ್ ಅನ್ಕೋತೀನಿ. ಯಾವಾಗ ಯೂಸ್ ಮಾಡಿದ್ದು ಮತ್ತೆ ಎಷ್ಟು ಎಕ್ಸ್ಪೀರಿಯನ್ಸು, 1 ಅಂತ ಕಲ್ತಿರ್ತೀರಲ್ವಾ, ಅಟ್ಲೀಸ್ಟ್ 1 ಅಂತ ಹಾಕಿ, ಪರವಾಗಿಲ್ಲ. ಸೊ 1 ಮಂತ್ ಮಂತ್ ಅವ್ರು ಕೇಳಿ ನಾನು ಈ ಥರ ಕಲ್ತಿದ್ದೀನಿ ಅಂತ ಎಲ್ಲ. ಇಲ್ಲಿ ಪ್ರಾಜೆಕ್ಟ್ ಡೀಟೇಲ್ಸ್ ಕೊಡಿ. ಮತ್ತೆ ಪ್ರೊಫೈಲ್ ಸಮ್ರಿ, ಮತ್ತು ಸರ್ಟಿಫಿಕೇಟ್. ನೀವು ಸರ್ಟಿಫಿಕೇಟು ಐ ಟಿದಲ್ಲಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸರ್ಟಿಫಿಕೇಟ್ ಇದ್ದರೆ ಸರ್ಟಿಫಿಕೇಟ್ ಆ್ಯಡ್ ಮಾಡಿ. ಮತ್ತೆ ಕರೆಂಟ್ ಇಂಡಸ್ಟ್ರಿ, ಇದೆಲ್ಲ ಪರ್ಸ್ನಲ್ ಡೀಟೇಲ್ಸ್ ಇದೆಲ್ಲ ಹಾಕಿ. ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಸ್ಕಿಲ್ಸೇ ಇಂಪಾರ್ಟೆಂಟ್. ನಿಮಗೆ ಜಾಬ್ ಸರ್ಚ್ ಮಾಡೋಕ್ಕೆ ಎಲ್ಲ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ಬಂದರೆ ಇನ್ನೊಂದು ಸೆಟ್ಟಿಂಗ್ಸಿಗೆ ಹೋಗಿ. ಇಲ್ಲಿ ಇದು ಇಂಪಾರ್ಟೆಂಟ್. ಸೊ ಕಮ್ಯುನಿಕೇಶನ್ ಆ್ಯಂಡ್ ಪ್ರೈವಸಿ, ಇಲ್ಲಿ ನೋಡಿ ಇಮಿಡಿಯೇಟ್ ಲುಕಿಂಗ್ ಫಾರ್ ಎ ಜಾಬಲ್, ಇದನ್ನ ಆನ್ ಮಾಡ್ಕೊಂಡಿರ್ಬೇಕು. ಮತ್ತೆ ಇಲ್ಲಿ ಬಂದರೆ ಪ್ರಿಫರ್ ವರ್ಕ್ ಲೊಕೇಶನ್, ಇದನ್ನು ನೀವು ಎಲ್ಲಿ ಪ್ರಿಫರ್ ಮಾಡ್ತೀರಾ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದನೂ ನಿಮ್ಗೆ ಕಾಲ್ ಬರುತ್ತೆ. ಈಗ ಪುನಾದಲ್ಲಿ ಇದ್ಕೊಂಡು ಪುಣೆ ಪ್ರಿಫರೆನ್ಸ್ ಕೊಡೋದನ್ನೇ ಹುಡುಕ್ತಿರ್ತಾರೆ. ಸೊ ಬೆಂಗಳೂರಲ್ಲಿ ಇದ್ಕೊಂಡು ಅವ್ರನ್ನೇ ಹುಡುಕ್ತಿರ್ತಾರೆ. ಸೊ ಇದು ಇಂಪಾರ್ಟೆಂಟು. ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಹಾಕಿ, ಪರವಾಗಿಲ್ಲ. ನಿಮ್ಗೆ ಯಾವ್ದಾದ್ರು ಕಂಪ್ನಿ ಬ್ಲಾಕ್ ಮಾಡ್ಬೇಕನ್ಸಿದ್ರೆ ಇಲ್ಲಿ ಹೋಗಿ. ಮತ್ತೆ ನಾನು ಆ್ಯಕ್ಚುಲಿ ಒಂದು ಮೇನ್ ಇಂಪಾರ್ಟೆಂಟ್ ಟಿಪ್ಸ್ ಬಿಟ್ಟೆ ಅನಿಸುತ್ತೆ, 1 ನಿಮಿಷ. ಇಲ್ಲಿ ಬಂದು ಫ್ರೆಶರ್ಸ್ ಅವೈಲೇಬಲ್ ಇದಾಯಿತು. ನಾನಿಲ್ಲಿ ಕಂಟ್ರೋಲ್ F ಮಾಡಿದಾಗ ಡೆವ್ ಅಂತ ಹಾಕಿದಾಗ ನನಗೆ ಆಲ್ಮೋಸ್ಟ್ ಇಲ್ಲಿ ನನ್ನ ಸ್ಕಿಲ್ಸ್ ಎಷ್ಟು ಕಾಣಬೇಕಪ್ಪ ಅಂದರೆ ಒಂದು 4-5 ಕಡೆ ಕಾಣಿಸ್ಬೇಕು. ಡೆವಪ್ಸ್ ಅಂತ ಅಲ್ಲ, ಆ್ಯಕ್ಚುಲಿ ಲೈಕ್ AWS ಆಗಿರ್ಬೋದು, ಟೆರಾಫಾರ್ಮ್ ಆಗಿರ್ಬೋದು. ಈ ಥರ ನಾನು ಏನಾದರೂ ಸರ್ಚ್ ಮಾಡಿದಾಗ ನನಗೆ ಇಲ್ಲಿ ತುಂಬಾ ಏನು ಒಂದು ಪ್ರಾಜೆಕ್ಟ್ ಅಂತ ಇದೆ ಅಲ್ಲ, ಎಲ್ಲೋಯ್ತದು ಕರಿಯರ್ ಪರ್ಸನಲ್ ಡೀಟೇಲ್ಸ್. ಇಲ್ಲಿ ಪ್ರಾಜೆಕ್ಟ್ ಅಂತ ಇದ್ದಲ್ಲಿ ಆ್ಯಡ್ ಎ ಪ್ರಾಜೆಕ್ಟ್ ಟೈಟಲ್ ಸಮ್ ಡೆವಪ್ಸ್ ಯಾವುದಾದ್ರೂ 3 ಟೈರ್ ಅಪ್ಲಿಕೇಶನ್ ಅಂತ ಹಾಕಿ. ಫ್ರೆಶರ್ಸ್ ಆಗಿದ್ರೆ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿ ನಿಮ್ಮ ಆಫೀಸಲ್ಲಿ ಇಲ್ಲಿ ಕ್ಲೈಂಟ್ ನೇಮ್ ಅಂತ ಏನು ಹಾಕಕ್ಕೆ ಇದು ಆಪ್ಷನಲ್. ಸೊ ಫಿನಿಶ್ಡ್ ವರ್ಕ್ ಫ್ರಮ್ 6 ಮಂತ್ ಈ ಥರ ಕೊಡಿ. ಮಂತು ಜಾನ್ಗೆ ಆಲ್ರೆಡಿ ಮುಗೀತಲ್ವಾ, ಸೊ ಜೂನ್ ಅಂತ ಕೊಡಿ. ಇಲ್ಲಿ ಡೀಟೇಲ್ಸ್ ಆಫ್ ಪ್ರಾಜೆಕ್ಟ್ಸ್ ನಾನು ಇಲ್ಲಿ ಈ ಸ್ಕಿಲ್ಸ್ ಎಲ್ಲ ಇಂಪಾರ್ಟೆಂಟ್. ಸೊ ಈಗ ನಾನು ಇಲ್ಲಿ ಬಂದು ನೀವು ಏನೇನು ಪ್ರಾಕ್ಟೀಸ್ ಮಾಡಿರ್ತೀರಲ್ವಾ ಅದನ್ನಿಲ್ಲಿ ಹಾಕಿ. ದಿ ಬೆಸ್ಟ್ ಅದು ಯಾಕಪ್ಪ ಅಂದರೆ ಇದೇ ಥರ ಇಷ್ಟೇ ಲಿಮಿಟ್ ಇದೆ. ಸೊ ಇಲ್ಲಿ ಎಲ್ಲಿ ಮುಗಿದಿದಲ್ಲ ಇಷ್ಟು ಬಿಟ್ಟು ಆ್ಯಡ್ ಎ ಮೋರ್ ಡೀಟೇಲ್ಸ್, ಪ್ರಾಜೆಕ್ಟ್ ಲೊಕೇಶನ್, ಓಕೆ ಬೇಡ, ಜಸ್ಟ್ ಇಷ್ಟೇ ಸೇವ್ ಮಾಡಿ. ಮತ್ತು ಇನ್ನೊಂದು ಪ್ರಾಜೆಕ್ಟ್ ಕ್ಲೈಂಟ್, ಓಕೆ ಯಾವುದಾದ್ರೂ ನೀವೇನಾದರೂ ಇಂಟರ್ನ್ಶಿಪ್ ಮಾಡಿದ್ರೆ, ಇಲ್ಲ ಯಾವುದೋ ಒಂದು ಇಂಟರ್ನ್ಶಿಪ್ ಮಾಡಿದ್ರೆ, ಇಲ್ಲ ಕಾಲೇಜ್ ಪ್ರಾಜೆಕ್ಟ್ ಅಂತ ಆಗಿದ್ರೆ ಸುಮ್ಮನೆ ಕಾಲೇಜ್ ಆಫ್ ಎಜುಕೇಶನ್ ಕಾಲೇಜ್ ಪ್ರಾಜೆಕ್ಟ್ ಅಂತ ಹಾಕಿ. ಅಷ್ಟೇ.
ಈಗ ನಾನು ಕಂಟ್ರೋಲ್ F ಅಂತ ಹಾಕ್ಬಿಟ್ಟು dev ಅಂತ ಕೊಟ್ಟೆ. ಇಲ್ಲಷ್ಟೇ ಅಲ್ಲ, ಇಲ್ಲಿ ನೋಡಿ, ಇಲ್ಲಿ ಒಂದ್ 3 ಕಡೆನಾದ್ರೂ ತೋರಿಸ್ತಿತ್ತು ಅದು. ಇಲ್ಲಿ ನಾನು Terraform CI/CD ಅದು ನಿಮ್ಗೆ ಇಲ್ಲಿ ತೋರಿಸ್ಬೇಕು, ಕಂಟಿನ್ಯೂಸ್ ಇಂಟಿಗ್ರೇಷನ್ ಇದು ಅಂತ ಎಲ್ಲ. ಸೊ ಇದೇ ತರನೇ ಆಡ್ ಪ್ರಾಜೆಕ್ಟ್ ಅಂತ ಮಾಡಿ ಒಂದು ಕಾಲೇಜಲ್ಲಿ ಈಗ ನಾನು ನಿಮ್ಗೆ ಪ್ರಾಜೆಕ್ಟ್ಸ್ ನೆಕ್ಸ್ಟ್ ವಿಡಿಯೋದಿಂದ ಹೇಳ್ಕೊಡ್ತೀನಿ. ಸೊ ಆ 4-5 ಪ್ರಾಜೆಕ್ಟ್ಸ್ ನ ಡೀಟೇಲ್ಸ್ ಇಲ್ಲೇ ಹಾಕಿ, ಕಾಲೇಜ್ ಪ್ರಾಜೆಕ್ಟ್ ಅಂತ. ಸೊ ಅವರು ಕಾಲೇಜಲ್ಲಿ ಈ ತರ ಪ್ರಾಜೆಕ್ಟ್ ಮಾಡಿದೀನಿ ಅಂತ ಹೇಳಿ. ಐ ಹೋಪ್ ಎಲ್ಲರಿಗೂ ಡೌಟ್ ಕ್ಲಿಯರ್ ಆಗಿದೆ ಅನ್ಕೊಂಡಿದೀನಿ. ಸೊ ಮತ್ತೆ ನೀವು ಪ್ರೊಫೈಲ್ ಕ್ರಿಯೇಟ್ ಮಾಡಿ ಮತ್ತೆ ಪ್ರೊಫೈಲ್ ಎಲ್ಲ ಅಪ್ಡೇಟ್ ಮಾಡಿದ್ಮೇಲೆ ಇಮಿಡಿಯೇಟ್ ಕಾಲ್ನ ಎಕ್ಸ್ಪೆಕ್ಟ್ ಮಾಡಲೇಬೇಡಿ. ಮತ್ತೆ ಆಲ್ಮೋಸ್ಟ್ 1 to 2 weeks ತಗೊಳುತ್ತೆ ಕಾಲ್ ಬರಕ್ ನಿಮ್ಗೆ. ಇಲ್ಲ ವೇಕೆನ್ಸೀಸ್ ಈಗ ಮಾರ್ಕೆಟ್ ಹೆಂಗ್ ಇರುತ್ತೆ ವ್ಯಾಲ್ಯೂ ಅದೆಲ್ಲ ಬರ್ತದೆ. ಬಟ್ ನಿಮ್ ಪ್ರಯತ್ನ ಮಾತ್ರ ಯಾವತ್ತೂ ಬಿಡಬೇಡಿ. ನಾನು ಆಲ್ಮೋಸ್ಟ್ ಒಂದ್ ಜಾಬ್ ಸಿಗ್ಬೇಕಂದ್ರೆ 2 to 3 years ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ರೆಸ್ಯೂಮೆ ಡಿಲೀಟ್ ಮಾಡು, ಅಪ್ಡೇಟ್ ಮಾಡು. ಸೊ ಇದನ್ನ ಮಾಡ್ತಾನೆ ಇದ್ದೆ. ಮತ್ತೆ ಡೈಲಿ 1-2 ಅಪ್ಡೇಟ್ ಮಾಡಕ್ಕಾಗ್ಲಿ, ಜಾಬ್ ಅಪ್ಲೈ ಮಾಡಕ್ಕಾಗ್ಲಿ ಆಲ್ಮೋಸ್ಟ್ ನೀವು 1 hour ಕುಂದಿರ್ಲೇಬೇಕು. ಡೈಲಿ ಮಾರ್ನಿಂಗ್ ಇಲ್ಲೋಗಿ ಅಪ್ಲೈ ಅಂತ ಕೊಡಿ. ಆಲ್ಮೋಸ್ಟ್ 10 to 15 ಅಷ್ಟೇ ಕೊಡಿ, ಅಷ್ಟೇ ಅಪ್ಲೈ ಮಾಡಿ, ನಾಟ್ ಮೋರ್ ದೆನ್ ದಿಸ್. ಮತ್ತೆ ಸ್ಕಿಲ್ಸ್ ನ ಮಾತ್ರ ತುಂಬಾ ಇಂಪಾರ್ಟೆಂಟ್. ಸ್ಕಿಲ್ಸ್ ತುಂಬಾನೇ ಇಂಪಾರ್ಟೆಂಟ್. ನೀವು ಏನೇನ್ ಸ್ಕಿಲ್ಸ್ ಗೊತ್ತೋ ಅದನ್ನೆಲ್ಲ ನೀವು ಹಾಕ್ಲೇಬೇಕು. ಹೋಪ್ ಎಲ್ಲರಿಗೂ ಡೌಟ್ ಕ್ಲಿಯರ್ ಆಗಿದೆ ಅನ್ಕೊಂಡಿದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.